ಶ್ರೀಯುತರ ಅನೇಕ ಕೃತಿಗಳ ವಿಶ್ವವಿದ್ಯಾಲಯ ಪಠ್ಯಪುಸ್ತಕಗಳಾಗಿ ಮನ್ನಣೆ ಪಡೆದುಕೊಂಡಿರುತ್ತವೆ. ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯಿಂದ ಜಾನಪದ ತಜ್ಞ, ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ, ದೆಹಲಿಯ ಕರ್ನಾಟಕ ಸಂಘದಿಂದ ಪ್ರಶಸ್ತಿ, ಗೋರುಚ ಪ್ರಶಸ್ತಿ ಹಾಗೂ 10 ಹಲವಾರು ಪುರಸ್ಕೃತರಾಗಿ ಶ್ರೀಯುತರು ಭಾಜನರಾಗಿರುತ್ತಾರೆ. ಶ್ರೀಯುತರ ನಿಧನದಿಂದ ರಾಜ್ಯವು ಹಿರಿಯ ಜಾನಪದ ಕಲಾವಿದರನ್ನು ಕಳೆದುಕೊಂಡಂತಾಗಿದೆ. ಎಸ್.ಎಲ್. ಭೈರಪ್ಪ ಕಾದಂಬರಿಕಾರರು, ತತ್ವಜ್ಞಾನಿ ಮತ್ತು ಚಿತ್ರಕಥೆಗಾರರಾಗಿದ್ದ ಪದ್ಮಭೂಷಣ ಎಸ್.ಎಲ್. ಭೈರಪ್ಪನವರು ದಿನಾಂಕ 24/9/20 ನಿಧನ ಹೊಂದಿರುತ್ತಾರೆ. 1931 ಆಗಸ್ಟ್ 20ರಂದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶಿವರ ಗ್ರಾಮದಲ್ಲಿ ಜನಿಸಿದ್ದ ಶ್ರೀಯುತರು BA ಆನರ್ಸ್ ಹಾಗೂ ತತ್ವಶಾಸ್ತ್ರ ಸ್ನಾತಕೋತ್ತರ ಪದವೀಧರರಾಗಿದ್ದರು. ಬರೋಡಾದ ಮಹಾರಾಜ ಸಜಾಯಜಿರಾವ್ ವಿಶ್ವವಿದ್ಯಾಲಯ ಸತ್ಯ ಮತ್ತು ಸೌಂದರ್ಯ ಎಂಬ ಪ್ರಬಂಧಕ್ಕೆ PhD ಪದವಿಯನ್ನು ಪಡೆದಿದ್ದರು. ಶ್ರೀಯುತರು ಹುಬ್ಬಳ್ಳಿಯ ಕಾಡ್ಸಿಸು ಕಾಲೇಜು, ಗುಜರಾತ್ನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯ, ದೆಹಲಿ NCERT ಮತ್ತು ಮೈಸೂರಿನ ಪ್ರಾದೇಶಿಕ ಶಿಕ್ಷಣ ಕಾಲೇಜಲ್ಲಿ ತರ್ಕ ಮತ್ತು ಮನೋವಿಜ್ಞಾನ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿ 1991ರಲ್ಲಿ ನಿವೃತ್ತರಾಗಿದ್ದರು. 1955ರಲ್ಲಿ ಮೊದಲ ಕೃತಿ ಗತಜ್ಞಾನ ಮತ್ತೆರಡು ಕಥೆಗಳ ಮೂಲಕ ಸಾಹಿತ್ಯದ ಹಲವು ಪ್ರಕಾರಗಳು ಕೃಷಿ ಮಾಡಿದ ಅವರು 1958ರಲ್ಲಿ ಮೊದಲ ಕಾದಂಬರಿ ಭೀಮಕಾಯ ಪ್ರಕಟಣೆಯ ಮೂಲಕ 25 ಕಾದಂಬರಿಗಳು ಸೇರಿದಂತೆ 30ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರ ಕೃತಿಗಳನ್ನು ಇಂಗ್ಲಿಷ್, ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಪ್ರಕಟಿಸಲಾಗಿದೆ. ಶ್ರೀಯುತರ ವಂಶವೃಕ್ಷ, ತಬ್ಬಲೆ ನೀನಾದಿ ಮಗಣೆ, ಮತದಾನ ಮತ್ತು ನಾಯನೆರಗಳು ವಿಮರ್ಶಾತ್ಮಕ ಮೆಚ್ಚುಗೆಗಳನ್ನು ಪಡೆದು ಚಲನಚಿತ್ರಕ್ಕಾಗಿ ನಿರ್ಮಾಣಗೊಂಡು 1966ರಲ್ಲಿ ವಂಶವೃಕ್ಷ ಕೃತಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1960ರಲ್ಲಿ ಧಾತು ಕ್ರಾಸಿಂಗ್ ಓವರ್ ಕನ್ನಡ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತು. ಶ್ರೀಯುತರ ಕಾದಂಬರಿಗಳಲ್ಲಿ ಅತ್ಯಂತ ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಪಡೆದ ಪರ್ವ ಮಹಾಭಾರತ ಮಹಾಕಾವ್ಯದಲ್ಲಿ ಸಾಮಾಜಿಕ ರಚನೆ, ಮೌಲ್ಯಗಳ ಮತ್ತು ಮರಣವನ್ನು ಅದ್ಭುತವಾಗಿ ನಿರೂಪಿಸಲಾಗುತ್ತದೆ. ಶ್ರೀಯುತರು ಸಾಹಿತ್ಯ ಲೋಕಕ್ಕೆ ನೀಡಿರುವ ಅಪಾರ ಕೊಡುಗೆಯಾಗಿ ಪದ್ಮಭೂಷಣ, ಪದ್ಮಶ್ರೀ, ಪದ್ಮಶ್ರೀ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಲ್ಲದೆ ಇತರೆ 10 ಹಲವಾರು ಪುರಸ್ಕಾರರಾಗಿದ್ದ ಭಾಜನರಾಗುತ್ತಾರೆ. ಶ್ರೀಯುತರ ನಿಧನದಿಂದ ರಾಜ್ಯವು ಹಿರಿಯ ಖ್ಯಾತ ಲೇಖಕರನ್ನು ಕಳೆದುಕೊಂಡಂತಾಗಿದೆ. TJS ಜಾರ್ಜ್ ಹಿರಿಯ ಪತ್ರಕರ್ತ, ಲೇಖಕರು ಹಾಗೂ ಜನಪ್ರಿಯ ಅಂಕಣಕಾರರಾಗಿದ್ದ ಪದ್ಮಭೂಷಣ TJS ಜಾರ್ಜ್ ಅವರು 3/10/25 ನಿಧನ ಹೊಂದಿರುತ್ತಾರೆ. ಮೇ 28/7ರಂದು ಕೇರಳದಲ್ಲಿ ಜನಿಸಿದ ಶ್ರೀಯುತರು ಇಂಗ್ಲಿಷ್ ಸಾಹಿತ್ಯದಲ್ಲಿ ಆನರ್ಸ್ ಪದವೀಧರರಾಗಿದ್ದರು. ವೃತ್ತಿಯಲ್ಲಿ ಲೇಖಕರಾಗಿದ್ದರು. 1950ರಲ್ಲಿ ಮುಂಬೈನಲ್ಲಿರುವ ದಿ ಫ್ರೀ ಪ್ರೆಸ್ ಜರ್ನಲ್ನಲ್ಲಿ ಪತ್ರಿಕೋದ್ಯಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿ ಇಂಟರ್ನ್ಯಾಷನಲ್ ಪ್ರೆಸ್ ಇನ್ಸ್ಟಿಟ್ಯೂಟ್, ದಿ ಸರ್ಚ್ ಲೈಟ್ ಮತ್ತು ಫಾರ್ ಈಸ್ಟರ್ನ್ ಎಕನಾಮಿಕ್ ರಿವ್ಯೂ ಮೂಲಕ ಏಷ್ಯಾಬಿಕ್ನ ಸ್ಥಾಪಕ ಸಂಪಾದಕರಾಗಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ಸಿನ ಸಂಪಾದಕೀಯ ಸಲಹೆಗಾರರಾಗಿದ್ದರು. ಶ್ರೀಯುತರು ಸಾಮಾಜಿಕ ಅನ್ಯಾಯ, ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮತ್ತು ವಿವಿಧ ಮಹತ್ವದ ವಿಚಾರಗಳ ಬಗ್ಗೆ ಜನಪ್ರಿಯ ಸಾಪ್ತಾಹಿಕ ಪಾಯಿಂಟ್ ಆಫ್ ವ್ಯೂ ಹೆಸರಿನಲ್ಲಿ 25 ವರ್ಷಗಳ ಕಾಲ ಬರೆದ 1300 ಅಂಕಣಗಳು ಕನ್ನಡದ ಪ್ರಭಾ ಪತ್ರಿಕೆಯಲ್ಲಿ ನೇರ ಮಾತು ಹೆಸರಿನಲ್ಲಿ ಪ್ರಕಟವಾಗಿರುತ್ತಿತ್ತು. ಶ್ರೀಯುತರು ಸಂಪಾದಕ, ಅಂಕಣಕಾರ, ಲೇಖಕ ಮತ್ತು ಶಾಶ್ವತ ಪದಶಾಸ್ತ್ರಜ್ಞರಾಗಿರುವ ಜೊತೆಗೆ ತಮ್ಮ ತೀಕ್ಷ್ಣವಾದ ಲೇಖನಿ ಮತ್ತು ರಾಜಿಯಾಗದ ಧ್ವನಿಯಿಂದ 6 ದಶಕಗಳ ಕಾಲ ಭಾರತೀಯ ಪತ್ರಿಕೋದ್ಯಮ ಶ್ರೀಮಂತಗೊಳಿಸಿದ್ದಾರೆ. ಶ್ರೀಯುತರು ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸುತ್ತದೆ. ಕೇಸರಿ ಮಾಧ್ಯಮ ಪ್ರಶಸ್ತಿ, ಕಮಲಾ ಸುರಯ್ಯ ಪ್ರಶಸ್ತಿ, ಅಜಿಕೋಡ್ ಪ್ರಶಸ್ತಿ, ಬಶೀರ್ ಪುರಸ್ಕಾರ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮೊಹಮ್ಮದ್ ಕೋಯಾ ಪತ್ರಿಕೋದ್ಯಮ ಪ್ರಶಸ್ತಿ ಹಾಗೂ ಪತ್ರಿಕಾ ಅಕಾಡೆಮಿ ಪ್ರಶಸ್ತಿ ಅಲ್ಲದೆ ಇತರ 10 ಹಲವಾರು ಪ್ರಶಸ್ತಿಗಳಿಗೆ ಪುರಸ್ಕಾರವಾಗಿ ಭಾಜನರಾಗುತ್ತಾರೆ. ಶ್ರೀಯುತರ ನಿಧನದಿಂದ ರಾಜ್ಯವು ಹಿರಿಯ ಪತ್ರಕರ್ತ ಹಾಗೂ ಲೇಖಕರನ್ನು ಕಳೆದುಕೊಂಡಂತಾಗಿದೆ. ಅನುರಾಧ ಧಾರೇಶ್ವರ್ ಖ್ಯಾತ ಸುಗಮ ಸಂಗೀತ ಗಾಯಕರಾಗಿದ್ದ ಅನುರಾಧ ಧಾರೇಶ್ವರ್ ಅವರು ದಿನಾಂಕ 9/10/25 ನಿಧನ ಹೊಂದಿರುತ್ತಾರೆ. 1938 ನವೆಂಬರ್ 26ರಂದು ಹುಬ್ಬಳ್ಳಿಯಲ್ಲಿ ಜನಿಸಿದ್ದ ಶ್ರೀಯುತರು SLC-ವರೆಗೆ ವ್ಯಾಸಂಗ ಮಾಡಿದ್ದರು. ಬಾಲ್ಯದಿಂದಲೇ ಶಾಲಾ ಸಮಾರಂಭದಲ್ಲಿ ಹಾಡುತ್ತಾ ಖ್ಯಾತ ಗಾಯಕ, ಆಕಾಶವಾಣಿ ಕಲಾವಿದ ರಾಮಚಂದ್ರ ಜಂತ್ರಿ ಅವರಲ್ಲಿ ಶಿಷ್ಯವೃತ್ತಿಯನ್ನು ಆರಂಭಿಸಿ ಶಾಸ್ತ್ರೀಯ ಸಂಗೀತದ ಮೆದುಳುಗಳು ಹಾಗೂ ಭಾವಗೀತೆಗಳನ್ನು ಕರಗತ ಮಾಡಿಕೊಂಡಿದ್ದವರು. ಶ್ರೀಯುತರು 1966ರಲ್ಲಿ ಧಾರವಾಡದ ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ನಿರೂಪಕಿಯಾಗಿದ್ದರು. ಎ ಮೇರೆ ವತನ್ ಕೆ ಲೋಗೋ ಹಿಂದಿ ಹಾಡಿನ ಅನುವಾದವುಳ್ಳ ಓ ನನ್ನ ದೇಶ ಭಾಳ ನಿಷ್ಠಾವಂತ
ಹೊಟ್ಟೋದ್ರ ಒಬ್ಬನೇ ಭಯ ಪಡದೇ ಇರೋನು. ಪಟ್ಟಣ ತಾಲೂಕಿನ ವಿದ್ಯಾಲಯದಿಂದ ಅತ್ಯಂತ ಸರಳ ವ್ಯಕ್ತಿತ್ವರಾಗಿದ್ದ ಶ್ರೀಯುತರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು, MSILನ ಅಧ್ಯಕ್ಷರಾಗಿ ಕೂಡ ಇದ್ದರು, DCC ಬ್ಯಾಂಕ್ನ ನಿರ್ದೇಶಕರಾಗಿ ಕೂಡ ಇದ್ದರು. ಅಂದರೆ ನಾನು ಯಾಕೆ ಇವನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಅವರು ಕ್ಷೇತ್ರ ಬರೀ ರಾಜಕಾರಣ ಅಷ್ಟೇ ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಅವರು ತಮ್ಮ ಛಾಪನ್ನು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಅವರು ನಿಜ ಹೇಳಬೇಕು ಅಂತಂದರೆ ನನ್ನ ಅನುಯಾಯಿ ಅಂತಲೇ ಹೇಳಬೇಕು ಅವ್ರಿಗೆ. ಅಭಿಮಾನಿ, ನೀವು ನಿಮ್ಮ ಭಾಷೆನೇ ಉಪಯೋಗಿಸೋಣ, ಅಭಿಮಾನಿಯಾಗಿದ್ದರು. ಕೊನೆಯವರೆಗೂ ಕೂಡ ನಾನು ಜನತಾ ಪಾರ್ಟಿ, ಜನತಾದಳ, ಕಾಂಗ್ರೆಸ್ನಲ್ಲಿದ್ದಾಗಲೂ ಕೂಡ ನನ್ನ ಜೊತೆಲೇ ಇದ್ದರು. ಮತ್ತು ನಾವು ಏನು ಹೇಳಿದ್ರು ಕೂಡ ಅವರು ಅದಕ್ಕೆ ವಿರುದ್ಧವಾಗಿ ನಿರ್ಣಯ ಮಾಡ್ತಕ್ಕಂಥದ್ದಾಗಲಿ ತೀರ್ಮಾನ ಮಾಡ್ತಕ್ಕಂಥದ್ದಾಗಲಿ ಮಾಡ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ಲಾಯಲ್ ಆಗಿದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಬ್ಬ ನಿಷ್ಠಾವಂತ ರಾಜಕಾರಣಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಭಾಳ ದೀರ್ಘಕಾಲ ರಾಜಕಾರಣ ಮಾಡಿದ್ದಾರೆ. 89ರಲ್ಲಿ ಶಾಸಕರಾದದ್ದು, ಆಮೇಲೆ 94ರಲ್ಲಿ ಮಿನಿಸ್ಟರ್ ಆದರು, 96ರಲ್ಲಿ ಲೋಕಸಭಾ ಸದಸ್ಯರಾದರು. ಬಾಗಲಕೋಟೆ ಅಂತ ಕ್ಷೇತ್ರದಲ್ಲಿ ಮೇಟಿ ಅಂತೆಯವರು ಗೆಲ್ಲೋದಿದೆಯಲ್ಲ, ಸುಲಭದ ಕೆಲಸ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಅಷ್ಟರ ಮಟ್ಟಿಗೆ ಎಲ್ಲ ಜನರ ಜೊತೆಲೂ ಕೂಡ ಭಾಳ ಜಾತ್ಯತೀತ ವ್ಯಕ್ತಿ ಮೇಟಿಯವರು. ಹಾಗಾಗಿ ಬರೀ ಕುರುಬ ಅವರನ್ನು ಪ್ರೀತಿಸ್ತಾ ಇದ್ರು, ಗೌರವಿಸ್ತಾ ಇದ್ರು, ಅಭಿಮಾನದಿಂದ ಕಾಣ್ತಾ ಇದ್ರು. ಹಾಗಾಗಿ ಅವರು ಒಬ್ಬ ಜಾತ್ಯತೀತ ರಾಜಕಾರಣಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಒಂದು ಸಾರಿ 96ರಲ್ಲಿ ಅಲ್ಲಿ ಸರ್ವೆ ಮಾಡಿಸಿದ ಬಾಗಲಕೋಟೆಯಲ್ಲಿ ಪಾರ್ಲಿಮೆಂಟ್ಗೆ ಅಂತಕ್ಕಂಥ ಸರ್ವೆ. ಇವ್ರಿಗೆ ಪಾಪ ಅಷ್ಟೊಂದು ಹಿಂದಿ ಬರ್ತಾ ಇರಲಿಲ್ಲ. ನಾನು ನಿಂತ್ಕೊಳ್ಳಿ ಭೇಟಿಯವರೇ, ನೀವು ನಿಂತ್ಕೊಳ್ಳಿ, ನೀವೇ ಗೆಲ್ಲೋದು ಅಂತ ಸರ್ವೆನಲ್ಲಿದೆ, ನಿಂತ್ಕೊಳ್ಳಿ ಅಂತ ಹೇಳಿದ ತಕ್ಷಣವೇ 96ರಲ್ಲಿ ಮರು ಮಾತಾಡದೇನೆ ಪಾರ್ಲಿಮೆಂಟ್ ಚುನಾವಣೆಗೆ ನಿಂತು. ಸೊ ಪಾಪ ಸಿಟ್ಟಿಂಗ್ ಮಿನಿಸ್ಟರು, ಸಾಮಾನ್ಯವಾಗಿ ಯಾರು ಕೂಡ ಸಿಟ್ಟಿಂಗ್ ಮಿನಿಸ್ಟರ್ ಆಗಿ ಪಾರ್ಲಿಮೆಂಟಿಗೆ ಹೋಗಿ ನಿಂತ್ಕೊಳ್ತಕ್ಕಂಥ ಸಾಹಸದ ಪ್ರವೃತ್ತಿಯನ್ನು ಪ್ರದರ್ಶನ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಆದರೆ ಇವರು ನನ್ನ ಮಾತುಗೂ ಪಾರ್ಲಿಮೆಂಟಿಗೆ ನಿಂತ್ಕೊಂಡು ಮಂತ್ರಿನೂ ಹೋಯಿತು, ಅಫ್ಕೋರ್ಸ್ ಪಾರ್ಲಿಮೆಂಟ್ ಮೆಂಬರ್ ಆದರು, ಮಂತ್ರಿ ಸ್ಥಾನ ಕಳ್ಕೊಂಡ್ರು. ಸೊ ಅವರು 5 ವರ್ಷ ಮಂತ್ರಿ ಆಗಿರ್ತಿದ್ರು. ಸರಿ ಕೇಳಿಸ್ತಾ ಇಲ್ವೇನೆಯ? ಕೇಳಿಸ್ತಾ ಇಲ್ವಾ ನಿನಗೆ ಅಥವಾ ಅವ್ರಿಗ? ಸೊ ಅವರು ನನಗೆ ವೈಯಕ್ತಿಕವಾಗೂ ಕೂಡ ನಷ್ಟ ಆಗಿದೆ. ಉತ್ತರ ಕರ್ನಾಟಕದಲ್ಲಿ ಒಬ್ಬ ಅಭಿಮಾನಿಯನ್ನು ಕಳ್ಕೊಂಡಿರ್ತಕ್ಕಂಥದ್ದು ನನಗೆ ವೈಯಕ್ತಿಕವಾಗಿ ನಷ್ಟ ಆಗಿದೆ. ಅಷ್ಟೇ ಅಲ್ಲ, ಬಾಗಲಕೋಟೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಪಾರವಾದಂಥ ನಷ್ಟ ಆಗಿದೆ. ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅವರಿಗೆ 3 ಜನ ಮಕ್ಕಳಿದ್ದಾರೆ, ಒಬ್ಬ ಹೆಣ್ಮಗಳು, 2 ಗಂಡು ಮಕ್ಕಳು. ವೃತ್ತಿನಲ್ಲಿ ಕೃಷಿಕರು, ಇವರು ಮೂಲತಃ ಕೃಷಿಕರು. ಆಮೇಲೆ ರಾಜಕಾರಣ ಪ್ರಾರಂಭ ಮಾಡಿದ್ದು
ಮಂಡಲ ಪಂಚಾಯಿತಿ ಅಧ್ಯಕ್ಷನಾಗಿ ರಾಜಕಾರಣ ಪ್ರಾರಂಭ ಮಾಡಿದರು. ಅಲ್ಲಿಂದ ಕೊನೆಯವರೆಗೂ ಕೂಡ ಈ ಸದನದ ಸದಸ್ಯರಾಗಿ ಕೂಡ ಇದ್ದರು. ಪಾಪ ಸಿಟ್ಟಿಂಗ್ ಮೆಂಬರು. ಅವರಿಗೆ ನಾನು ಆಸ್ಪತ್ರೆಗೆ ಹೋಗಿ ನೋಡ್ಕೊ ಬಂದಿದ್ದೆ. ಆಸ್ಪತ್ರೆಗೆ ಹೋದಾಗ ನಾನು ಇನ್ನೂ 10 ವರ್ಷ ಬದುಕ್ತೀನಿ ಅಂತ ಪಾಪ ಹೇಳಿದ್ರು. 10 ವರ್ಷ ಬದುಕ್ತೀನಿ ನಾನು ಅಂತ ಹೇಳಿದ್ರು. ಆಮೇಲೆ ನಾನು ಮೈಸೂರಿಗೆ ಹೋಗಿದ್ದೆ. ಮೈಸೂರಿಗೆ ಅವರ PA ಒಬ್ರು ಇದ್ದಾರೆ, ಶೆಟ್ಟರ್ ಅಂತ, ಶೆಟ್ಟರ್ ಒಳೆ ಬಸು ಶೆಟ್ಟರ್ ಅಂತ ಇದೆ. ಅವರು ಯಾವಾಗಲೂ ಇವ್ರ ಜೊತೆಯಲ್ಲಿ ಇರ್ತಿದ್ರು. ನನಗೆ ಫೋನ್ ಮಾಡಿದ್ರು, ಸರ್ ಯಾಕೋ ಕಷ್ಟ ಇದೆ ಅಂತ ಹೇಳಿ. ನಾನು ಮೈಸೂರಿನಲ್ಲಿ ಇದ್ದವನು ಕೂಡಲೇ ಬಂದೆ. ಆಮೇಲೆ ಬಂದು ನೋಡಿದ್ರೆ ನಿಧನರಾಗಿದ್ದರು. ಸೊ ಅಂಥ ಒಬ್ಬ ಅಪರೂಪದ ರಾಜಕಾರಣಿಯನ್ನು ನಾವು ಇವತ್ತು, ಮತ್ತು ಯಾರಿಗೂ ಕೂಡ ವೈರತ್ವ ಇರಲಿಲ್ಲ. ಅವರಿಗೆ ವಿರೋಧ ಪಕ್ಷದವ್ರ ಜೊತೆಲೂ ಚೆನ್ನಾಗಿದ್ರು, ಜನಗಳ ಜೊತೆಲೂ ಚೆನ್ನಾಗಿದ್ರು, ನಮ್ಮ ಜೊತೆಲೂ ಚೆನ್ನಾಗಿದ್ರು. ಪೊನ್ನಣ್ಣವರೇ, ಪೊನ್ನಣ್ಣ ಏನಪ್ಪ ಲೇಟ್ ಬರುತ್ತೆ, ಮಾತಲ್ಲಿ ಕೂತು ಮಾತಾಡ್ತೀರಿ. ಸರಿ ಸರ್. ಸೊ ಅಂಥ ವ್ಯಕ್ತಿಯನ್ನು ನಾವು ಇವತ್ತು ಕಳ್ಕೊಂಡು ಒಂದು ರೀತಿ ರಾಜಕೀಯ ತಬ್ಲಿತನ ನಮ್ಮನ್ನು ಕಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬ ವರ್ಗದವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ RV ದೇವರಾಜ್ ಮಾಜಿ ಶಾಸಕರು ಒಂದು 15 ದಿನಗಳಿಂದ ನನ್ನನ್ನು ಭೇಟಿಯಾಗಿದ್ದರು. ಭೇಟಿಯಾಗಿ ನಮ್ಮಲ್ಲಿ ಕೆಲವು ಇನ್ಸ್ಪೆಕ್ಟರ್ಗಳು ಖಾಲಿ ಆಗ್ತಾ ಇದೆ, ಅದನ್ನು ಭರ್ತಿ ಮಾಡಿಕೊಡಿ ಅಂತ ಕೇಳಕ್ಕೆ ಬಂದಿದ್ದರು. ಮತ್ತು ರಾಜಕೀಯ ವಿಚಾರಗಳನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಮಾಡಿದ್ರು. ಪಾಪ ಅವರು ಒಬ್ಬ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತ, 3 ಸಾರಿ ಶಾಸಕರಾಗಿದ್ದರು, ಒಮ್ಮೆ ಮೇಲ್ಮನೆ ಸದಸ್ಯರಾಗಿದ್ದರು. ಅವರು ನಮ್ಮನ್ನು ಅಗಲಿದ್ದಾರೆ. ಅವ್ರದ್ದು ಭಾಳ ದುಃಖದ ಸಂಗತಿ ಏನಪ್ಪ ಅಂತಂದರೆ, ನೆಕ್ಸ್ಟ್ ಡೇ ಅವ್ರದ್ದು ಹುಟ್ಟಿದಬ್ಬ ಇತ್ತು. ಮೈಸೂರಿಗೆ ಹೋಗಿದ್ದಾರೆ, ಚಾಮುಂಡೇಶ್ವರಿ ದರ್ಶನ ಮಾಡಲಿಕ್ಕೋಸ್ಕರ ಮೈಸೂರಿಗೆ ಹೋಗಿದ್ದಾರೆ. ಆ ಮೈಸೂರಿಗೆ ಹೋಗಿ ಅಲ್ಲೇ ಸತ್ತೋಗ್ಬಿಟ್ಟಿದ್ದಾರೆ. ಪಾಪ ಮೈಸೂರಿನಲ್ಲೇ ಸತ್ತೋಗ್ಬಿಟ್ಟಿದ್ದಾರೆ. ಇದು ಭಾಳ ದುಃಖದ ಸಂಗತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಅವರ ಸಾವಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ, ಅವರ ಅಭಿಮಾನಿಗಳಿಗೆ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಶಿವಶರಣಪ್ಪ ಗೌಡ ಪಾಟೀಲ್ ಮಾಜಿ ಶಾಸಕರು. ನಾನು MLA ಇದ್ದಾಗ ಇರಲಿಲ್ಲ ಇವರು. ನಾನು 99ರಲ್ಲಿ ಸೋತಿದ್ದೆ. ಆಗ 99ರಲ್ಲಿ ಯಲಬುರ್ಗದಿಂದ ಶಾಸಕರಾಗಿದ್ದರು. MA ಪದವೀಧರರು ಮತ್ತು ಅನೇಕ ಕೃಷಿಕರಾಗಿದ್ದರೂ ಕೂಡ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥವರು. ಅವರು ನಮ್ಮನ್ನು ಅಗಲಿದ್ದಾರೆ ಇತ್ತೀಚೆಗೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ಅವ್ರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಕೆಲಸ ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಸಾಲುಮರದ ತಿಮ್ಮಕ್ಕ, ಇವರು 114 ವರ್ಷ ಬದುಕಿದರು. 114 ವರ್ಷ ಬದುಕಿದರು. ಇವರು ತುಮಕೂರು ಜಿಲ್ಲೆ ಕುಬ್ಬಿ ತಾಲೂಕಿನವರು, ನಿಮ್ಮ ಜಿಲ್ಲೆಯವರು. ಅವರು ಪಾಪ ಮಕ್ಕಳಿರಲಿಲ್ಲ.
ಮರಗಿಡಗಳನ್ನೇ ಮಕ್ಕಳು ಅಂತ ಸಾಕ್ತಾ ಇದ್ರು. ಅವರು ಸುಮಾರು 4,000 ಮರಗಿಡಗಳನ್ನು ನೆಟ್ಟಿದ್ರು. ಅಷ್ಟೇ ಅಲ್ಲ, ಅದನ್ನು ಪೋಷಣೆ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಮತ್ತು ಅವರು ಬೆಳೆಸಿದಂಥ ಮರಗಳಿದ್ದಾವಲ್ಲ, ಇವತ್ತು ಜೀವಂತವಾಗಿದ್ದಾವೆ. ಸುಮಾರು ದಶಕಗಳು ಮರಗಳನ್ನು ನೆಟ್ಟು ಬಂದಿದ್ದಾರೆ. ಅದಕ್ಕೆ ಅವರನ್ನು ಸಾಲು ಮರದ ತಿಮ್ಮಕ್ಕ ಅಂತ ಕರೀತಾ ಇದ್ರು. ಜೊತೆಗೆ ಅವರಿಗೆ ಕೊನೆಯಲ್ಲಿ ನಾನು ನೋಡಲಿಕ್ಕೆ ಹೋಗಿದ್ದೆ. ತಿಮ್ಮಕ್ಕನವರು ಒಂದು ಲೆಟರ್ ಕೊಟ್ಟರು ಅವತ್ತು ನನಗೆ. ಅದೇನು ಲೆಟರು ಅಂತಂದರೆ, ಬೇಲೂರಿನಲ್ಲಿ ಒಂದು ವಸ್ತು ಸಂಗ್ರಹಾಲಯವನ್ನು ಮಾಡಬೇಕು ತಿಮ್ಮಕ್ಕನವರ ಹೆಸರಿನಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ನಾನು ಅದನ್ನು ಗಂಭೀರವಾಗಿ ನಮ್ಮ ಸರ್ಕಾರ ಪರಿಶೀಲನೆ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಅನೇಕ ಪ್ರಶಸ್ತಿಗಳು ಅವರಿಗೆ ದೊರಕಿದ್ದವು. 95ರಲ್ಲಿ ರಾಷ್ಟ್ರೀಯ ಪೌರ ಪ್ರಶಸ್ತಿ ಬಂದಿತ್ತು. 97ರಲ್ಲಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ಬಂದಿತ್ತು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿತ್ತು. ಹಾಗೂ ನಾಡೋಜ ಪ್ರಶಸ್ತಿಗಳು ಕೂಡ ಬಂದಿದ್ದವು. ಸೊ ಅವರು ಕೇಂದ್ರ ಸರ್ಕಾರ ಅವರು ಪರಿಸರವಾದಿಗಳು ಅಂತೇಳಿ ಮರಗಿಡಗಳನ್ನು ರಕ್ಷಣೆ ಮಾಡ್ತಕ್ಕಂಥ, ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಿದರು ಅಂತೇಳಿ ಅವರಿಗೆ ಪದ್ಮಶ್ರೀ ನಾಗರಿಕ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದರು ತಿಮ್ಮಕ್ಕನವರ ಆತ್ಮಕ್ಕೆ. ಆಮೇಲೆ ನಮ್ಮ ಸರ್ಕಾರ ಅವರಿಗೆ ಪರಿಸರದ ಬಗೆಗಿನ ಅತೀವ ಕಾಳಜಿಯನ್ನು ಪರಿಗಣಿಸಿ ಸರ್ಕಾರವು ಇವರಿಗೆ ಸಂಪುಟ ದರ್ಜೆ ಸ್ಥಾನಮಾನ ನೀಡಿ ಪರಿಸರ ರಾಯಭಾರಿಯನ್ನಾಗಿ ಮಾಡಿತ್ತು. ಆಮೇಲೆ ಇವರ ಹೆಸರಿನಲ್ಲಿ ಪ್ರಶಸ್ತಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ, ಈಗಾಗಲೇ ಘೋಷಣೆ ಮಾಡಿದ್ದೀವಿ. ನಾವು ಮುಂದಿನ ವರ್ಷದಿಂದ ಅವರ ಹೆಸರಿನಲ್ಲಿ ಒಂದು ಪರಿಸರ ಸಂಬಂಧಪಟ್ಟಂತೆ ಒಂದು ಪ್ರಶಸ್ತಿಯನ್ನು ಕೂಡ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದನ್ನು ಈಗಾಗಲೇ ನಾನು ಘೋಷಣೆ ಮಾಡಿದ್ದೇನೆ. ಇವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇವರ ಅಭಿಮಾನಿಗಳಿಗೆ, ಇವರ ಸಂಬಂಧಿಕರಿಗೆ ಇವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಪದ್ಮಭೂಷಣ ಎಸ್.ಎಲ್. ಭೈರಪ್ಪ ಹಿರಿಯ ಸಾಹಿತಿ. ಇವರು ಕರ್ನಾಟಕ ಕಂಡಂಥ, ದೇಶ ಕಂಡಂತೆ ಅಂತ ಹೇಳ್ಬೋದು. ಒಬ್ಬ ಹಿರಿಯ ಸಾಹಿತಿ ಅಷ್ಟೇ ಅಲ್ಲ, ಒಬ್ಬ ಶ್ರೇಷ್ಠ ಕಾದಂಬರಿಕಾರ. ಸುಮಾರು 25 ಕಾದಂಬರಿಗಳನ್ನು ಅವರು ಬರೆದಿದ್ದಾರೆ. ಅವರು ಹಳ್ಳಿನಲ್ಲಿ ಹುಟ್ಟಿದದ್ದು. ಎಂಥ ಊರು ಅದು? ಸಂತೆ ಶಿವಾರ ಗ್ರಾಮದಲ್ಲಿ ಜನಿಸಿದ್ರು. ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ ಅಲ್ಲಿ ಹುಟ್ಟಿದ್ರು. ಬಟ್ ಬಹಳ ಬಡತನದ ಕುಟುಂಬದಲ್ಲಿ ಬದುಕಿದ್ರು. ಬಡತನದ ಕುಟುಂಬದಿಂದ ಬಂದಿದ್ದಂಥವರು. ಆದರೂ ಕೂಡ ಕನ್ನಡದಲ್ಲಿ MA ಮಾಡಿದರು. ಅಲ್ಲ, ಕನ್ನಡದಲ್ಲಿ ಅಂತೀನಿ, ಇದು ಎಂಥದ್ದು, ಫಿಲಾಸಫಿನಲ್ಲಿ MA ಮಾಡಿದರು. ಅವರಿಗೆ ಚಿನ್ನದ ಪದಕ ದೊರಕಿತ್ತು. ನಮ್ಮ ಮೈಸೂರಿನಲ್ಲಿ ವಾಸ ಇದ್ದರು. ಕೊನೆಯಲ್ಲಿ ಆ ವಿಶ್ವವಾಣಿ ಪತ್ರಿಕೆಯವರು ಇದ್ರಲ್ಲ, ಯಾರು ಸಂಪಾದಕರು, ವಿಶ್ವೇಶ್ವರ ಭಟ್, ಅವ್ರ ಮನೆಯಲ್ಲಿ ಇದ್ದರು. ನಾನು ಅವ್ರು ಸಾಯೋಕ್ಕಿಂತ ಮುಂಚಿತವಾಗಿ ಒಂದು ವರ್ಷ ಅಂತ ಅನಿಸುತ್ತೆ, ಒಂದು ವರ್ಷನೂ ಆಗಿಲ್ಲ, 6 ತಿಂಗಳು ಆಗಿರಬೇಕು. 6 ತಿಂಗಳಲ್ಲಿ ನಾನು ವಿಶ್ವವಾಣಿ ಪತ್ರಿಕೆಯವ್ರದ್ದು ಒಂದು ಪ್ರವಾಸ ಕಥನ ಅಂತ ಒಂದು
ಪ್ರವಾಸಿ ನೀವು ಬಂದಿದ್ರಿ ಆಗ ಬಂದಿದ್ರು ಅವರು ಭೈರಪ್ಪನವ್ರು ಬಂದಿದ್ರು. ಸೊ ಅವತ್ತು ಆರೋಗ್ಯವಾಗಿ ಇದ್ದರು. ಬಟ್ ವಯಸ್ಸಾಗಿತ್ತು, 94 ವರ್ಷ ವಯಸ್ಸಾಗಿತ್ತು. ಬಟ್ ಕಿವಿ ಅಷ್ಟೊಂದು ಕೇಳಿಸ್ತಾ ಇರಲಿಲ್ಲ. ಬಟ್ ಇನ್ನು ಬಾಕಿಯೆಲ್ಲ ಮೆಂಟಲ್ ಫ್ಯಾಕಲ್ಟಿ ಎಲ್ಲ ಭಾಳ ಚೆನ್ನಾಗಿತ್ತು. ಅಂಥವರು ಆಮೇಲೆ ಇಂಗ್ಲೀಷ್ನಲ್ಲಿ ರಚಿಸಿದ ಸತ್ಯ ಮತ್ತು ಸೌಂದರ್ಯ ಎಂಬ ಮಹಾಪ್ರಬಂಧಕ್ಕೆ ಬರೋಡದ ಮಹಾರಾಜ ಸಯಾಜಿರಾವ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕಿತ್ತು. ಸತ್ಯ ಮತ್ತು ಸೌಂದರ್ಯ ಎಂಬ ಆಮೇಲೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ 67ನೇ ಅಧ್ಯಕ್ಷರಾಗಿದ್ದರು. ಕನಕಪುರದಲ್ಲಿ ನಡೆದಿತ್ತು. ನಾನು 99ರಲ್ಲಿ ಹೋಗಿದ್ದೆ. ಸಿಂಧಿಯಾ ಅವರು ಇದನ್ನು ಏರ್ಪಾಡು ಮಾಡಿದ್ದರು ಕನಕಪುರದಲ್ಲಿ. ಜಯೇಶ್ ಪಟೇಲರು ಮುಖ್ಯಮಂತ್ರಿಯಾಗಿದ್ದರು. ಆಗ ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದೆ. ನಾನು ಕೂಡ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದೆ. ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ನೀವು ಆಗಲೇ ಹೇಳದಂತೆ ಅನೇಕ ಕಾದಂಬರಿಗಳನ್ನು ಬರೆದಿದ್ದಾರೆ. ಬಹಳ ಜನಪ್ರಿಯವಾದಂಥ ಕಾದಂಬರಿಗಳು. ಅವ್ರ ಕಾದಂಬರಿಗಳು ಇಂಗ್ಲೀಷ್ ಭಾಷೆಗೆ ತರ್ಜುಮೆ ಆಗಿದ್ದಾವೆ. ಅಷ್ಟೇ ಅಲ್ಲ, ಬೇರೆ ಭಾಷೆಗಳಿಗೂ ಕೂಡ ತರ್ಜುಮೆ ಆಗಿದ್ದಾವೆ. ಪರ್ವ, ಗೃಹಭಂಗ, ವಂಶವೃಕ್ಷ, ನೆಲೆ, ಸಾಕ್ಷಿ, ನಾಯಿ ನೆರಳು, ತಬ್ಬಲಿ, ನೀನಾದೆ ಮಗನೆ, ದಾಟು, ಧರ್ಮಶ್ರೀ, ಪರ್ವ, ಬಿತ್ತಿ ಸೇರಿದಂತೆ ಹಲವಾರು ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ. ಇವರಿಗೆ ಪರ್ವ ಕಾದಂಬರಿ ಇದೆಯಲ್ಲ, ಅದು ಬಹಳ ಜನಪ್ರಿಯವಾದಂಥ ಕಾದಂಬರಿ. ನಾನು ಕೆಲವು ಮಾತ್ರ ಓದಿದ್ದೀನಿ, ಎಲ್ಲನೂ ಓದೋಕ್ಕಾಗಿಲ್ಲ. ಅವರ ಕಾದಂಬರಿಗಳನ್ನೆಲ್ಲ ಓದೋಕ್ಕಾಗಿಲ್ಲ, ಕೆಲವು ಮಾತ್ರ ಓದಿದ್ದೀನಿ. ಬಟ್ ಮೈಸೂರಿನಲ್ಲಿ ಕೊನೆಯಲ್ಲಿ ರೀಜನಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದರು. ಆಮೇಲೆ ಬೇರೆ ಬೇರೆ ಕಡೆಯೂ ಕೂಡ ಪ್ರೊಫೆಸರ್ ಆಗಿ ಕೆಲಸ ಮಾಡಿದರು. NCERT ಅದರಲ್ಲೂ ಕೂಡ ಇದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೊನೆಗೆ ಅಂತಿಮವಾಗಿ ರೀಜನಲ್ ಕಾಲೇಜು ಮೈಸೂರಿನಲ್ಲಿ ಸೆಟ್ಲ್ ಆಗಿದ್ದರು. ಅವರು ಅಲ್ಲಿ ಲೆಕ್ಚರರ್ ಆಗಿ, ಪ್ರೊಫೆಸರ್ ಆಗಿ ಕೆಲಸ ಮಾಡ್ಕೊಂಡಿದ್ದರು. ಆಮೇಲೆ ಪದ್ಮಶ್ರೀ, ಪದ್ಮಭೂಷಣ, ಸರಸ್ವತಿ ಸಮ್ಮಾನ್, ಆಮೇಲೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, NTR ರಾಷ್ಟ್ರೀಯ ಪ್ರಶಸ್ತಿ, ಡಾಕ್ಟರ್ ಬೆಟಗೇರಿ ಕೃಷ್ಣಸಮ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಅಂದರೆ ಅವರು ಒಳ್ಳೆ ವಿದ್ಯುತ್ತನ್ನು ಪಡ್ಕೊಂಡಿದ್ದರು. ಹಳ್ಳಿನಲ್ಲಿ ಹುಟ್ಟಿದ್ರು ಕೂಡ ವಿದ್ವಾಂಸರಾಗಿ ಇದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರಿಗೆ ಇವರು ಭೈರಪ್ಪನವರು ಭಾಳ ಸರಳವಾದಂಥ ವ್ಯಕ್ತಿ. ಅವರಿಗೆ ಯಾಕಂತಂದ್ರೆ ಐಡಿಯಾಲಜಿಕಲಿ ನಮಗೆಲ್ಲ ಡಿಫ್ರೆನ್ಸ್ ಇದ್ದರೂ ಕೂಡ ಅವರು ಕಾದಂಬರಿಕಾರ, ಒಳ್ಳೆ ಶ್ರೇಷ್ಠ ಕಾದಂಬರಿಕಾರ ಅಂತಕ್ಕಂಥ ಗೌರವ ಇತ್ತು. ಹಾಗಾಗಿ ನಾನು ಅವರು ಶವ ನೋಡೋಕ್ಕೂ ಕೂಡ ಹೋಗಿದ್ದೆ ನಾನು. ಮತ್ತು ಎಲ್ಲ ಸರ್ಕಾರದ ಗೌರವಗಳೊಡನೆ ಅವ್ರನ್ನ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೆ. ಅವರು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ವಿ, ಮೈಸೂರಿನಲ್ಲಿ ಅವರು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ದೀವಿ. ಸ್ಮಾರಕ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅವರ ಕುಟುಂಬ ವರ್ಗದವರು, ಅವ್ರ ಮಡದಿ ಇನ್ನೂ ಬದುಕಿದ್ದಾರೆ, ಅವರಿಬ್ಬರು ಮಕ್ಕಳುಗಳು ಬದುಕಿದ್ದಾರೆ. ಅವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ, ಅವರ ಅಭಿಮಾನಿಗಳಿಗೆ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ MS ಉಮೇಶ್, ಇವರು ಮೈಸೂರಿನವರು,
ವೃತ್ತಿ ರಂಗಭೂಮಿಯಿಂದಲೇ ಶುರುವಾಯಿತು ಇರೋದು. ಕಲಾವಿದರು, ಒಳ್ಳೆ ಕಲಾವಿದರು, ಹಾಸ್ಯ ಕಲಾವಿದರು. ಚಲನಚಿತ್ರದಲ್ಲೂ ಕೂಡ ಭಾಗವಹಿಸ್ತಾ ಇದ್ದರು. ಆಮೇಲೆ ಹಿರಣ್ಣಯ್ಯ ಮಿತ್ರ ಮಂಡಳಿ, ಆನಕ್ರು ಅವರ ಜಗಜ್ಯೋತಿ ಬಸವೇಶ್ವರ ನಾಟಕದಲ್ಲಿ ಬಿಚ್ಚಳನ ಮಗನ ಪಾತ್ರ ವಹಿಸಿದರು. ಅದು ಭಾಳ ಉತ್ತಮವಾಗಿತ್ತು ಅಂತೇಳಿ ಹೇಳ್ತಾರೆ. ಗುಬ್ಬಿ ವೀರಣ್ಣ, ಕೆ ಹಿರಣ್ಣಯ್ಯ, MC ಮಹದೇವಸ್ವಾಮಿ ಅಂತಹ ರಂಗ ದಿಗ್ಗಜರೊಡನೆ ಆ ಗರಡಿನಲ್ಲಿ ತಯಾರಾಗಿದ್ದಂಥವರು. ಇವರು ಇತ್ತೀಚೆಗೆ ನಿಧನರಾಗಿದ್ದರು. ನಾನು ಕೂಡ ಹೋಗಿದ್ದೆ. ಸುಮಾರು 700ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ತಿಮ್ರಾಯಿ ಅನ್ನೋದು ಭಾಳ ಫೇಮಸ್. ಅದು ತಿಮ್ರಾಯಿ ಉತ್ತಮ ಪೋಷಕ ನಟ ಅಂತೇಳಿ ಪ್ರಶಸ್ತಿ ಪಡೆದಿದ್ದಾರೆ. ಅನೇಕ ನಾಟಕ ಪ್ರಶಸ್ತಿಗಳನ್ನು, ನಾಟಕ ಅಕಾಡೆಮಿ ಪ್ರಶಸ್ತಿ, ಮಹಾನಗರ ಪಾಲಿಕೆ ಪ್ರಶಸ್ತಿ, ವಿಶ್ವೇಶ್ವರಯ್ಯ ಪ್ರತಿಷ್ಠಾನ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಇವರಿಗೆ ಭಾಜನರಾಗಿದ್ದರು. ಅಂಥ ಒಬ್ಬ ಹಾಸ್ಯ ಕಲಾವಿದ ನಮ್ಮ ಮೈಸೂರಿನವರು ಅನ್ನೋದು ನನಗೆ ಸ್ವಲ್ಪ ಜಾಸ್ತಿ ಒಡನಾಟ ಇತ್ತು. ಹಾಗಾಗಿ ಅಂಥವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅವರ ಕುಟುಂಬ ವರ್ಗದವರಿಗೆ ಒಬ್ಬ ಮಗ ಮತ್ತು ಮಗಳು, ಮಗ ತೀರೋಗ್ಬಿಟ್ರು, ಮಗಳಿದ್ದಾಳೆ, ಈಗಲೂ ಕೂಡ ಇದ್ದಾಳೆ. ಅವಳು ಕೂಡ ಸಿನಿಮಾದಲ್ಲಿ ನಟನೆ ಮಾಡ್ತಾ ಇದ್ಲು. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಸಾವಿನ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅವರಿಗೆ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನೀವು ತಂದಿರ್ತಕ್ಕಂಥ ನಿರ್ಣಯಕ್ಕೆ ಬೆಂಬಲ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಪ್ರತಿಪಕ್ಷ ನಾಯಕರು, ಇದು ಸಂತಾಪ ಮತ್ತು ಸಂದರ್ಭ ನಡೀತಾ ಇದೆ. ಅದರ ಗೌರವ ಮತ್ತು ಪಾವಿತ್ರ್ಯವನ್ನು ಎಲ್ಲ ಸದಸ್ಯರು ಕಾಪಾಡಬೇಕು ಅಂತ ಕೇಳ್ತಾರೆ. ಅಲ್ಲ, ಸಂತಾಪ ಇವತ್ತು ನಡೀತಾ ಇದೆ. ಅವರ ಕುಟುಂಬಸ್ಥರು, ಊರವರೆಲ್ಲರಿಗೂ ನೋಡ್ತಾ ಇರ್ತಾರೆ. ಸೊ ಇದರ ಒಂದು ಈ ಸಂತಾಪದ ಒಂದು ಪಾವಿತ್ರತೆ ಏನಿದೆ ಮತ್ತು ಅವರ ಗೌರವ ಏನಿದೆ ಅದನ್ನು ಉಳಿಸುವಂಥ ಕೆಲಸ ಎಲ್ಲ ಸದಸ್ಯರು ಮಾಡಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರುವಂಥ ಈ ಸಂತಾಪ ಸೂಚನೆ ನಿರ್ಣಯಕ್ಕೆ ಬೆಂಬಲ ಸೂಚಿಸಿ, ಅದೇ ರೀತಿ ನಮ್ಮ ಎಲ್ಲ ಸದಸ್ಯರುಗಳಿಗೂ ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರ ಕುಟುಂಬಸ್ಥರು ಕೂಡ ಇಲ್ಲಿ ಬಂದು ನೋಡದೇ ಇದ್ರೂ ಕೂಡ ಮಾಧ್ಯಮದಲ್ಲಿ ಅವ್ರು ನೋಡ್ತಾ ಇರ್ತಾರೆ. ಸೊ ಈ ನಡವಳಿಕೆನೂ ಕೂಡ ಇಂಪಾರ್ಟೆಂಟು ಅನಿಸ್ತದೆ. ಇಲ್ಲಿ ನಡೆಯುವಂಥ ನಡವಳಿಕೆನೂ ಕೂಡ ಭಾಳ ಇಂಪಾರ್ಟೆಂಟು. ಯಾಕೆಂದರೆ ನಾವು ಎಲ್ಲರಿಗೂ ಸಂತಾಪ ಸೂಚನೆಯನ್ನು ನಾವು ಮಾಡಲ್ಲ. ಸಮಾಜಕ್ಕೆ ಸೇವೆ ಸಲ್ಲಿಸಿದರೆ ಅವರು ಕಾರ್ಯ ನೆನಪಿನಲ್ಲಿ ಇಟ್ಕೊಬೋದು ಅನ್ನೋರ್ಗೆ ಮಾತ್ರ, ಕೆಲವ್ರಿಗೆ ಮಾತ್ರ ನಾವು ಆಯ್ಕೆ ಮಾಡಿ ಮಾಡೋದು. ಆದರೆ ಎಲೆಮರೆಯ ಕಾಯಿಗಳು ಬೇಕಾದಷ್ಟು ಜನ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದಾರೆ. ಸೊ ಅವರೆಲ್ಲರಿಗೂ ನಾವು ಸಂತಾಪ ಮಾಡೋಕ್ಕಾಗಲ್ಲ. ಆದರೆ ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ನಡವಳಿಕೆಗಳು ಸರಿ ಇರಬೇಕು ಅನ್ನೋದ್ರ ಬಗ್ಗೆ ತಾವು ಸಲಹೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಸನ್ಮಾನ್ಯ ಮೇಟಿಯವರು ಸಿಟ್ಟಿಂಗ್ ಸದಸ್ಯರು, ನಮ್ಮ ಜೊತೆನೇ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಅವರು ಬರೋದು ಗೊತ್ತಾಗ್ತಾ ಇರಲ್ಲ, ಹೋಗೋದು ಗೊತ್ತಾಗ್ತಾ ಇರಲ್ಲ. ಮುಖ್ಯಮಂತ್ರಿಗಳು ಹೇಳಿದ ರೀತಿ ಭಾಳ ಸಜ್ಜನ ಇರೋ ವ್ಯಕ್ತಿ. ಅವರ ಕೆಲಸ ಆಯಿತು, ಅವ್ರ ಕಾರ್ಯ ಆಯಿತು, ಅವ್ರ ವಿಚಾರ ಮಾತ್ರ ಅವರು ಚರ್ಚೆ ಮಾಡ್ತಾಯಿದ್ರು. ಆ ಥರದ ವ್ಯಕ್ತಿತ್ವವನ್ನು ಮೇಟಿಯವರು ಹೊಂದಿದ್ರು. ಸೊ ಅವರು ಭಾಳ ಕೆಳಮಟ್ಟದಿಂದ ರಾಜಕೀಯಕ್ಕೆ ಬಂದಿದ್ದಾರೆ. ಏನೋ ಒಂದು ಇನ್ಫ್ಲೂಯೆನ್ಸ್ ಆಗಿ ಬಂದವರು ಅಂತ ನನಗನ್ಸಿಲ್ಲ. ಭಾಳ ಕೆಳಮಟ್ಟದಿಂದ, ಗ್ರಾಮ ಪಂಚಾಯಿತಿಯಿಂದ, ಅದೇ ರೀತಿ ಅಭಿವೃದ್ಧಿ ಪ್ರಾಧಿಕಾರ, DCC ಬ್ಯಾಂಕು, MLA ಆಗಿ, ಮಂತ್ರಿಯಾಗಿ, ಲೋಕಸಭಾ ಸದಸ್ಯರಾಗಿ ಎಲ್ಲ ರಂಗದಲ್ಲೂ ಕೆಲಸ ಮಾಡಿದ್ದಾರೆ. ಯಾಕಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಜಾತಿ ಇರ್ಬೋದು, ಧರ್ಮ ಇರ್ಬೋದು, ಇವೆಲ್ಲವನ್ನ ಮೀರಿ ಗೆಲ್ತಾ ಇದ್ರು ಅವರೆಲ್ಲರೂ ಕೂಡ. ಆ ಥರ ಒಳ್ಳೆ ಸಜ್ಜನ ವ್ಯಕ್ತಿಯಾಗಿದ್ದಾರೆ. ಭಾಳಷ್ಟು ಬಾರಿ 1989ರಿಂದನೂ ಕೂಡ 2025ರವರೆಗೂ ಕೂಡ ಅವರು ಶಾಸಕರಾಗಿ ನಮ್ಮ ಮಧ್ಯೆ ಕೆಲಸ ಮಾಡಿದ್ದಾರೆ, ಸಚಿವರಾಗಿ ಕೆಲಸ ಮಾಡಿದ್ದಾರೆ.
ಈಗಾಗಲೇ ಮುಖ್ಯಮಂತ್ರಿ ಹೇಳಿದ್ದಾರೆ, ಬಹಳ ಆತ್ಮೀಯರಾಗಿದ್ದಂಥವರು, ಅಭಿಮಾನಿಯಾಗಿದ್ದಂಥವರು. ಅವರ ಅಭಿಮಾನ ಒಬ್ಬರನ್ನ ಕಳ್ಕೊಂಡಿದ್ದೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಅವರು ಕೂಡ ಆ ಕ್ಷೇತ್ರದ ಜನರ ಪರವಾಗಿ ಕೆಲಸ ಮಾಡಿದ್ದಾರೆ. ಸೊ ಅವರಿಗೆ ನಾನು ನನ್ನ ಸಂತಾಪವನ್ನು ಸೂಚನೆ ಮಾಡ್ತಾ ಇದ್ದೀನಿ. ಎರಡನೇದಾಗಿ ಸನ್ಮಾನ್ಯ ದೇವರಾಜ್ ಅವರ ನನ್ನ ಪಕ್ಕದ ಕ್ಷೇತ್ರ, ನನ್ನ ಪಕ್ಕದಲ್ಲಿ ಚಿಕ್ಕಪೇಟೆ ಶಾಸಕರಾಗಿದ್ದರು. ನಾನು ಮೊನ್ನೆ ಹೋದಾಗ ಹೇಳಿದೆ, ಅವ್ರ ಕುಟುಂಬದ ಜೊತೆ ಹೇಳ್ತಾ ಇದ್ದೆ, ಅವರು ವಿಧಾನಸಭಾ ಅಧಿವೇಶನದಲ್ಲಿ ಜಾಸ್ತಿ ಇರೋದಕ್ಕಿಂತ ಲಾಂಜಲ್ಲೇ ಜಾಸ್ತಿ ಇರ್ತಾಯಿದ್ರು. ಅವ್ರು ಸ್ವಲ್ಪ ಚಟ, ಸ್ವಲ್ಪ ಸ್ಮೋಕಿಂಗ್ ಇದು, ಯಾವಾಗೂ ಅಲ್ಲೇ ಕೂತ್ಕೊತಾ ಇದ್ರು. ನಾವು ಬೇಡ ಅಂದರೂ ಕಾಫಿ ತರಿಸಿ, ಅಣ್ಣ ಗುರು ಕೂತ್ಕೋ ಅಂತೇಳಿ ನಮ್ಮನ್ನು ಹೇಳ್ಕೊತಾ ಇದ್ರು. ಅವ್ರ ಜೊತೆ ಕೂತ್ಕೊಂಡು ಕಾಫಿ ಕೊಡಿಸಿ ಎಲ್ಲರ ಜೊತೆ. ಅವ್ರಿಗೇನು ನನಗನ್ಸುತ್ತೆ ಯಾರ ಜೊತೆನೂ ದ್ವೇಷ ಆ ಥರದ ಭಾವನೆ ಇಲ್ಲ. ಕೊನೆವರೆಗೂ ನಾನು ನೋಡಿದ್ದೀನಿ, ಕೊನೆವರೆಗೂ ಅವ್ರ ಜೊತೆ ಇದ್ದೀನಿ. ನನ್ನ ಮೊದಲನೇ ಚುನಾವಣೆ, ನಾ ಹೇಳ್ಬೋದೋ ಗೊತ್ತಿಲ್ಲ, ನನ್ನ ಮೊದಲನೇ ಚುನಾವಣೆ ನಾನು ಫಸ್ಟ್ ನಿಂತಾಗ ನಾನು ಯಾರಿಗೂ ಪರಿಚಯನೇ ಇರಲಿಲ್ಲ, ಗೊತ್ತಿರಲಿಲ್ಲ. ನನ್ನ ವಿರುದ್ಧ ನಿಂತಂಥವರು ಮಾಜಿ ಮಂತ್ರಿಗಳು ನಿಂತಿದ್ರು ಆ ಸಂದರ್ಭದಲ್ಲಿ. ಸೊ ನನಗೆ ಅವಾಗ ದೊಡ್ಡ 14 ಲಕ್ಷ ಇದು, ನಾನು ನೋಡೋಕ್ಕೆ ಆಗ್ತಾ ಇರಲಿಲ್ಲ ಮತದಾರನ. ಅಂಥ ಸಂದರ್ಭದಲ್ಲಿ ಆ ಏರಿಯಾ ಎಲ್ಲ ಇವ್ರದೇ ಕಬ್ಜಾ, ಆ JP ನಗರ, ಬನಶಂಕರಿ ಎಲ್ಲ ಇವರೇ ಒಂಥರ ನೋಡ್ತಾ ಇದ್ದಿದ್ದು. ಕಾಂಗ್ರೆಸ್ ಪಾರ್ಟಿ ಅವ್ರನ್ನ ಇನ್ಚಾರ್ಜ್ ಹಾಕ್ಬಿಟ್ಟೆ ಅವರಲ್ಲಿ. ಸೊ ನನಗೆ ಅಲ್ಲಿ ಯಾರು ಬೂತ್ ಹತ್ರ ಒಬ್ಬರು ಕೂತ್ಕೊಳ್ಳೋಕ್ಕೂ ಬಿಡ್ತಾ ಇರಲ್ಲ ಮನುಷ್ಯ, ಒಬ್ಬರನ್ನು. ಆ ಸಂದರ್ಭದಲ್ಲಿ ಅಲ್ಲಿ KM ನಾಗರಾಜ್ ಇದ್ದಾರೆ, ಈಗೂ KM ನಾಗರಾಜ್. ನಾನು ಹೋಗಿ ಹೇಳಿದೆ, ಅಣ್ಣ ಈ ಥರ ಆಗಿದೆ ಅಂತ. ಅವ್ರು ಕರೆದು ಹೇಳಿದ್ರು, ನೋಡಪ್ಪ ಚುನಾವಣೆ ಅವ್ರು ಕೆಲಸ ಮಾಡಲಿ, ನಿಂದೇನೈತೆ ನೀನು ಕೆಲಸ ಮಾಡು ಅಂತ ಹೇಳಿದ್ರು. ಆ ಚುನಾವಣೆ ನಾನು ಗೆದ್ದೆ, ಅದು ಬೇರೆ ಪ್ರಶ್ನೆ. ಅಂದರೆ ಅದು ಫ್ರೆಂಡ್ಶಿಪ್ಪು, ಆ ಥರದ ಒಂದು ಸ್ನೇಹನೂ ಕೂಡ ಅವ್ರ ಹತ್ರ ಇತ್ತು. ಸೊ ಮೊನ್ನೆ ಅವರು, ನನಗೂ ಆಶ್ಚರ್ಯ, ಹುಟ್ಟದ ಹಬ್ಬ ಆಚರಣೆ ಮಾಡೋಕ್ಕೂ ಅವರು ದೇವಸ್ಥಾನಕ್ಕೆ ಹೋದರು, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಅವಾಗೂ ದೇವಸ್ಥಾನ ಭಕ್ತಿ ಅವರು ರೆಗ್ಯುಲರ್. ಪಾಪ ನನಗೆ ಅವರು ಮಣ್ಣಾದಾಗ, ಅವರು ಹುಟ್ಟಿದ ದಿನನೇ ಮಣ್ಣಾಗಿದ್ದು, ಅವರು ಅಲ್ಲಿ ಮಣ್ಣಾಗಿದ್ದು ಕೂಡ ಹುಟ್ಟಿದ ದಿನನೇ. ಭಾಳ ಅವರ ಮಗನೂ ಕೂಡ ಸದಸ್ಯರಾಗಿದ್ದರು, ಕಾರ್ಪೊರೇಷನ್ನಲ್ಲಿ ಸದಸ್ಯರಾಗಿ ಸೇವೆನೂ ಮಾಡಿದ್ದಾರೆ ಅನಿಸುತ್ತೆ. ಅವರು ನಮಗೂ ಕೂಡ ದೇವರಾಜವರು ಆತ್ಮೀಯರಾಗಿದ್ದರಿಂದ ನಾನು ಕೂಡ ಅವ್ರ ಸಂದರ್ಭದಲ್ಲಿ ಹೋಗಿದ್ದೆ. ಭಾಳ ನೋವಿನ ಸಂಗತಿ. ಅವರ ಆತ್ಮಕ್ಕೂ ಅವರ ಕುಟುಂಬಕ್ಕೂ ಈ ದುಃಖವನ್ನು ಭರಿಸುವಂಥ ಶಕ್ತಿ ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ಶಿವಶಂಕರಪ್ಪ ಗೌಡ ಪಾಟೀಲ್ರವರು ಕೂಡ 11ನೇ ವಿಧಾನಸಭಾ ಚುನಾಯಿತರಾಗಿದ್ದರು. ರೈತರ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ, ಪದವೀಧರರಾಗಿ, ಕೃಷಿಕರಾಗಿ ಸಮಾಜ ಸೇವೆಯನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸಂತಾಪವನ್ನು ಸೂಚನೆ ಮಾಡ್ತೀನಿ. ಇನ್ನೊಂದು ಭಾಳ ಪ್ರಮುಖವಾಗಿ ಸಾಲುಮರದ ತಿಮ್ಮಕ್ಕ. ಕರ್ನಾಟಕದಲ್ಲಿ ನನ್ನ ಹೆಸರು ಗೊತ್ತೇ ಇಲ್ಲದೆ ಇರ್ಬೋದು, ಭಾಳಷ್ಟು ರಾಜಕಾರಣಿಗಳ ಹೆಸರು ಗೊತ್ತಿಲ್ಲದೆ ಇರ್ಬೋದು, ಆದರೆ ಸಾಲುಮರದ ತಿಮ್ಮಕ್ಕ ಗೊತ್ತಿಲ್ಲದಿರೋ ಅಂಥ ವ್ಯಕ್ತಿನೇ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಸಮಾಜದಲ್ಲಿ 1-2 ಥರ ವ್ಯಕ್ತಿಗಳಿರ್ತಾರೆ. ಒಬ್ಬ ವ್ಯಕ್ತಿ ಸತ್ತಾಗ ಹೇಳ್ತಾರೆ, ಯಾಕಪ್ಪ ಇಷ್ಟು ಬೇಗ ಸತ್ತುಬಿಟ್ಟ ಅಂತ, ಅದೊಂದು ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ ಇದೆ, ಯಾಕಪ್ಪ ಇವನು ಬದುಕಿದ್ದಾನೆ ಅಂತ ಹೇಳುವಂಥ ಕ್ಯಾಟಗರಿನೂ ಇದ್ದಾರೆ. ಅವರು ಈ ಮೊದಲನೇ ಸಾಲಿಗೆ ಸೇರುವಂಥವ್ರು. ಸಾಲುಮರದ ತಿಮ್ಮಕ್ಕ ನಾನು ಕೇಳಿದೆ ಮೊನ್ನೆ ಇದಾದಾಗ, ಪರಮೇಶ್ವರ್ಗೂ ಗೊತ್ತಿದೆ ಅವರ ಕ್ಷೇತ್ರದ ಅವರು. ಆ ಇಡೀ ರೋಡು ಬಿಸಿಲನ್ನೇ ಕಾಣಲ್ಲಂತೆ ಇವತ್ತುವರೆಗೂ. ಆ ಇಡೀ ರಸ್ತೆ, ಸುರೇಶ್ ಕುಮಾರ್ ಹೇಳಿದ ಜ್ಞಾಪಕ ನಾನು, ಇಡೀ ರಸ್ತೆ ಅದು ಸೂರ್ಯನ ಕಿರಣಗಳು ಬೀಳಲ್ಲಂತೆ, ಅಷ್ಟು ಒತ್ತಾಗಿ ಆಲದ ಮರಗಳನ್ನು ಎತ್ತಿದ್ದಾರೆ. ನಾವು ನೆನೆಸ್ಕೊಬೇಕು, ಸಾಲುಮರದ ತಿಮ್ಮಕ್ಕನ ಜೊತೆ ಅವರ ಪತಿಯನ್ನು ನಾವು ನೆನೆಸ್ಕೊಬೇಕು. ಅವರ ಪತಿನೂ ಕೂಡ ಪ್ರತಿದಿನ ನೀರನ್ನು ಒತ್ತು ತಗೊಂಡು, ಈಗ ಥರ ಅವಾಗ ಪೈಪ್ ಸಿಸ್ಟಮ್ ಇರಲಿಲ್ಲ, ಡ್ರಿಪ್ ಸಿಸ್ಟಮ್ ಇರಲಿಲ್ಲ, ಏನೂ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಪ್ರತಿದಿನ ಬಿಂದಿಗೆ ಹೊತ್ಕೊಂಡು ಅವ್ರ ಗಂಡ ಹೆಂಡತಿ ಇಬ್ಬರೂ ಕಿಲೋಮೀಟರ್ ಗಟ್ಟಲೆ ಆಲದ ಮರ ಹಾಕಿದ್ದಾರೆ. ಇವತ್ತು ಸಾಲುಮರದ ತಿಮ್ಮಕ್ಕ ನಮ್ಮ ಜೊತೆ ಇಲ್ಲ, ಆದರೆ ಆಲದ ಮರ ಇನ್ನೂ ಬದುಕಿದೆ, ಇನ್ನೂ ನೆರಳು ಕೊಡ್ತಾ ಇದೆ. ಅಲ್ಲಿ ಹೋದಾಗೆಲ್ಲ ಜನ ಹೇಳ್ತಾರೆ, ಇದು ಸಾಲುಮರದ ತಿಮ್ಮಕ್ಕನ ಮರ ಅಂತ ಹೇಳ್ಬಿಟ್ಟು. ಆ ಥರದ ಒಂದು ನೆನಪಿಟ್ಕೊಳ್ಳೋ ಅಂತ ಸಾಕ್ಷಿ ಗುಡ್ಡೆಯನ್ನು ನಿರ್ಮಾಣ ಮಾಡಿದಂಥ ಒಬ್ಬ ತಾಯಿ ಸಾಲುಮರದ ತಿಮ್ಮಕ್ಕನವರು. ಅವ್ರಿಗೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅವರ ಹೆಸರಲ್ಲಿ ಪ್ರಶಸ್ತಿಯನ್ನು. ಒಳ್ಳೆಯದು, ಈ ಥರ ಸಮಾಜಮುಖಿಯಾದಂಥ ಕೆಲಸವನ್ನು ಮಾಡಿದಂಥವ್ರಿಗೆ ಗೌರವ ನಾವ್ಯಾಕೆ ಸಲ್ಲಿಸ್ಬೋದು ಅಂದರೆ ಇದ್ರ ಮುಖಾಂತರನೇ ಸ್ವಲ್ಪ ಅವ್ರ ನೆನಪು ಉಳಿಬೇಕು, ಸದಾ ಉಳಿಬೇಕು. ಅವ್ರಿಗೆ ಪ್ರಶಸ್ತಿಗಳು ಲೆಕ್ಕನೇ ಇಲ್ಲ, ಅಷ್ಟು ರಾಜ್ಯ ಇರ್ಬೋದು, ಕೇಂದ್ರ ಇರ್ಬೋದು,
ಎಲ್ಲ ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟಿದ್ದಾರೆ. ಪದ್ಮಶ್ರೀ ಕೂಡ ಬಂದಿದೆ, ನಾಡೋಜ ಪ್ರಶಸ್ತಿ ಬಂದಿದೆ. ನಾನು ಅವರ ಸರ್ಕಾರ ಕೂಡ ಅವರ ರಾಯಭಾರಿಗೆ ನೇಮಕ ಮಾಡಿದ್ದಾರೆ. ನಮ್ಮ ಬೇಲೂರು ನಮ್ಮ ಸುರೇಶ್ ಅವರು ಒಂದು ನನಗೂ ಪತ್ರ ಕೊಟ್ಟಿದ್ದಾರೆ. ಅವರ ಸ್ಮಾರಕ ಅವರ ಹೆಸರಲ್ಲಿ ಒಂದು ಕೆಲಸ ಆಗಬೇಕು, ವಸ್ತು ಸಂಗ್ರಹಾಲಯ ಆಗಬೇಕು ಅನ್ನೋ ಮಾತನ್ನು ನಮ್ಮ ಸುರೇಶ್ ಅವರು ಕೂಡ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅದನ್ನು ಘೋಷಣೆ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಅವರ ಕುಟುಂಬ ಅಂತ ಹೇಳಿದ್ರೆ ನಾನು ಅವ್ರ ಕುಟುಂಬದವ್ರಿಗೆ ಏನು ಸಲ್ಸೋಕ್ಕಾಗಲ್ಲ. ನಾನು ಅವ್ರ ಕುಟುಂಬ ಅಂದರೆ ಇಡೀ ಕರ್ನಾಟಕ ಅವ್ರ ಕುಟುಂಬ. ಕರ್ನಾಟಕದ ಜನ ಎಲ್ಲನೂ ಕೂಡ ದುಃಖ ವ್ಯಕ್ತ ಮಾಡಿದ್ದಾರೆ. ಅವರ ಅಭಿಮಾನಿಗಳಿಗೆ ನನ್ನ ಸಂತಾಪವನ್ನು ನಾನು ಸೂಚನೆ ಮಾಡ್ತಾ ಇದ್ದೀನಿ. ಇನ್ನು SL ಭೈರಪ್ಪನವರು ಭಾಳ ಸಾಹಿತ್ಯ ಲೋಕದಲ್ಲಿ ಅವ್ರನ್ನ ಭಾಳ ದೊಡ್ಡ ಹೆಸರು ಅವ್ರದ್ದು. ಅವರ ಮಾತೆ ಒಂಥರ, ನಾನು ಹಲವಾರು ಬಾರಿ ಭೇಟಿ ಮಾಡಿದ್ದೀನಿ. ಒಳ್ಳೆ ಕಡ್ಡಿ ತುಂಡಾದ ರೀತಿ ಮಾತಾಡುವಂಥ ಒಬ್ಬ ಸಾಹಿತಿ ಅವರು. ಏನೇ ವಿಚಾರಗಳಿದ್ರೂ ಕೂಡ ಧೈರ್ಯವಾಗಿ ಯಾವುದೇ ಮುಲಾಜಿಲ್ಲದೆ ಮಾತಾಡ್ತಾ ಇದ್ರು. ಅವರು ಕೂಡ ಒಳ್ಳೆ ವಿದ್ಯಾರ್ಥಿಯಾಗಿ, ಪದವೀಧರರಾಗಿ ಹಲವಾರು ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ. ಅವರ ವಂಶವೃಕ್ಷ, ತಬ್ಬಲಿ ನೀನಾದ ಮಗನೇ, ನಾನು ಸಿನಿಮಾ ನೋಡಿದ್ದೀನಿ, ಇವೆರಡು ಸಿನಿಮಾನೂ ನಾನು ನೋಡಿದ್ದೀನಿ. ವಂಶವೃಕ್ಷ ಮತ್ತು ತಬ್ಬಲಿ ನೀನಾದ ಮಗನೇ ನೋಡಿದ್ದೀನಿ. ಇವೆಲ್ಲನೂ ಕೂಡ ವಿಮರ್ಶೆ ಮಾಡುವಂಥ ಚಿತ್ರಗಳು. ನಾವು ಹೋಗಿ ಈ ಸಿನಿಮಾಗಳು ನೋಡ್ತಿರಲ್ಲ, ಏನು ಫೈಟಿಂಗು, ಇವು ಬಾಂಬ್ ಹಾಕೋದು, ಈ ಥರದ ಸಿನಿಮಾಗಳಲ್ಲ, ವಿಮರ್ಶೆ ಮಾಡೋದು. ಅಂದರೆ ಸಮಾಜದಲ್ಲಿ ಏನು ತಪ್ಪುಗಳಿದೆ, ಏನು ಅನ್ಯಾಯ ನಡೀತಾ ಇದೆ, ಅದರ ಪ್ರತಿಬಿಂಬವಾಗಿ ಅವರ ಈ ಸಿನಿಮಾಗಳು ಬಂದಿದ್ದು. ಅಂದರೆ ಜನ ವಿಮರ್ಶೆ ಮಾಡಬೇಕು, ಇದನ್ನು ನಮ್ಮ ಸಮಾಜದಲ್ಲಿ ಈ ಥರದ ಇದೆಯಾ, ಇದನ್ನು ಹೋಗಲಾಡಿಸುವಂಥದ್ದಕ್ಕೆ ಪ್ರಯತ್ನ ಹೆಂಗಾಗಬೇಕು ಅನ್ನೋ ಮಾದರಿ ಹೇಳುವಂಥ ಒಂದು ಚಿತ್ರಗಳನ್ನು ಆ ಸಂದರ್ಭದಲ್ಲಿ ಮಾಡಿದ್ದಾರೆ. ಮತಯಾನ ಇರ್ಬೋದು, ಉತ್ತರಾಖಂಡ ಇರ್ಬೋದು, ನಾಯಿ ನೆರಳು, ಇದು ಭಾಳ ವಿಮರ್ಶೆಗೆ ಒಳಗಾದಂಥ ಕಾದಂಬರಿಗಳು. ಅವ್ರಿಗೂ ಸಹ ಪ್ರಮುಖವಾಗಿ ಅಂತ ಹೇಳಿದ್ರೆ ಸರಸ್ವತಿ ಸನ್ಮಾನ್, ಇದು ಅಪರೂಪದ ಒಂದು ಪ್ರಶಸ್ತಿ. ಈ ಪ್ರಶಸ್ತಿನೂ ಕೂಡ ಸರಸ್ವತಿ ಸನ್ಮಾನ್ ಬಂದಿದೆ. ಅದೇ ರೀತಿ ಪದ್ಮಶ್ರೀ ಇರ್ಬೋದು, ಪದ್ಮವಿಭೂಷಣ ಇರ್ಬೋದು, ಅವ್ರು ಬಂದಿದೆ. ಎಲ್ಲ ಪ್ರಶಸ್ತಿಗೂ ಕೂಡ ಅವರೇನು ಭಾಗಿ ಅಂತ ನಾವು ಹೇಳೋಕ್ಕಲ್ಲ. ಅದೆಲ್ಲ ಪ್ರಶಸ್ತಿ ಕರ್ನಾಟಕಕ್ಕೆ ಬಂದಂಗೆ ನಮ್ಮೆಲ್ಲರಿಗೂ ಸಿಕ್ಕಿದೆ ಅಂತ. ಯಾಕಂದರೆ ಪ್ರಶಸ್ತಿ ಬಂದಾಗ ಅವರು ಕರ್ನಾಟಕದವರು ಅಂತ ಹೇಳ್ತಾರೆ. ಕೇಂದ್ರದ ಪ್ರಶಸ್ತಿಗಳು ಬಂದಾಗ ಅದು ಹೆಮ್ಮೆ ನಮಗೆ. ಆ ಥರದ ಒಂದು ಪ್ರಶಸ್ತಿನೂ ಕೂಡ ನಮಗೆ, ನಮ್ಮ ರಾಜ್ಯಕ್ಕೆ ತಂದಿದ್ದಾರೆ. ಅವ್ರಿಗೂ ಸಿಕ್ಕಿದೆ. ಕೊನೆಯ ದಿನಗಳಲ್ಲಿ ಅವರು ಬೆಂಗಳೂರಲ್ಲಿ ಬಂದು ವಿಶ್ರಾಂತಿ ಪಡಿತಾ ಇದ್ರು. ನನಗೆ ಒಬ್ಬರು ಪತ್ರಕರ್ತರು, ಎಡಿಟರ್, ಅವರು ಅವ್ರನ್ನ ನೋಡ್ತಾ ಇದ್ರು. ಅವತ್ತು ಕೂಡ ಪ್ರತಿದಿನ ಬೆಳಗ್ಗೆ ವಾಕಿಂಗ್ ಮಾಡಿ ಆರಾಮ್ಸೆ ಬಂದು ತಿಂಡಿ ತಿಂದು ಹೋಗ್ತಾ ಇದ್ರು. ಸಡನ್ನಾಗಿ ಅವ್ರಿಗೆ ಸಮಸ್ಯೆ ಆದಾಗ ಅಲ್ಲಿನ ಆಸ್ಪತ್ರೆ ಸೇರಿದ್ರು. ಅವರು ತೀರ್ಕೊಂಡಿದ್ದಾರೆ. ಅವರು ಕೂಡ ಮೈಸೂರಿನವರು, ಮೈಸೂರಲ್ಲೇ ವಾಸ ಆಗಿದ್ದರು. ಅವರ SL ಭೈರಪ್ಪನವರಿಗೂ ಕೂಡ ನಾನು ಭಾಳ ದುಃಖ ವ್ಯಕ್ತ ಮಾಡಿ ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ನೀಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಉಮೇಶ್ ಅವರು ಹಾಸ್ಯ ಕಲಾವಿದರು. ಅವ್ರ ಜೀವನದಲ್ಲಿ ಏನು ಕಷ್ಟ ಇದೆಯೋ ಗೊತ್ತಿಲ್ಲ, ಆದರೆ ಅಂತೂ ನಗಿಸ್ತಾ ಇದ್ರು. ಅವ್ರ ಕೆಲವು ಸಿನಿಮಾ ಅಂತೂ ಕೂಡ ಇನ್ನೂ ಭಾಳ ಜನ ನೋಡಿ ನಗೋವಂಥ ಸಿನಿಮಾಗಳು ಕೊಟ್ಟಿದ್ದಾರೆ. ಭಾಳಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ ಅವರಿಗೆ. 700ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಭಾಗಿಯಾಗಿದ್ದಾರೆ. ಸೊ ಒಬ್ಬ ನಗಿಸುವಂಥ ಕಲಾವಿದ, ಚಲನಚಿತ್ರರಂಗದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ಸೊ ಅವರು ಕೂಡ 30/11/2025 ನಿಧನರಾಗಿದ್ದಾರೆ. ಇವರೆಲ್ಲ ಕುಟುಂಬಕ್ಕೂ ನಾನು ಕೂಡ, ಯಾರ್ಯಾರು ಇವತ್ತು ನಾವು ಸಂತಾಪ ಸೂಚನೆಯನ್ನು ಕೊಡ್ತಾ ಇದ್ದೀರಿ, ಅವರೆಲ್ಲ ಕುಟುಂಬಕ್ಕೂ ಅವರು ಮಾಡಿರುವಂಥ ಸೇವೆ, ಕರ್ನಾಟಕಕ್ಕೆ ಮಾಡಿರುವಂಥ ಸೇವೆ, ಅವರ ಸೇವೆಯನ್ನು ನಾವೆಲ್ಲರೂ ಕೂಡ ನೆನಪು ಮಾಡ್ಕೊಳ್ಳೋಣ. ಸಾಧ್ಯ ಆದರೆ ಸರ್ಕಾರನೂ ಕೂಡ ಅವರಿಗೆ ಅವರ ಹೆಸರು ಉಳಿಯೋ ರೀತಿ ಮಾಡುವಂಥ ಪ್ರಯತ್ನವನ್ನು ಕೂಡ ಸರ್ಕಾರನೂ ಕೂಡ ಮಾಡಲಿ ಅನ್ನೋ ಮಾತನ್ನು ಹೇಳಿ ನಿರ್ಣಯಕ್ಕೆ ನನ್ನ ಬೆಂಬಲವನ್ನು ಸೂಚಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಮಾನ್ಯ ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡಿ, ಇವತ್ತು ಈ ಸದನ ಪ್ರಾರಂಭವಾಗುವಾಗ ನನಗನ್ನಿಸ್ತು, ಕಳೆದ ಸದನದಲ್ಲಿ, ಅಧಿವೇಶನದಲ್ಲಿ ಸನ್ಮಾನ್ಯ ಮೇಟಿಯವರು ನಮ್ಮ ಜೊತೆಯಲ್ಲಿದ್ದರು.
ಅಧಿವೇಶನದಲ್ಲಿ ಕೂಡ ಭಾಗವಹಿಸಿದೆ. ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ವ್ಯಕ್ತಿ ಯಾವ ರೀತಿ ಸಮಾಜ ಸೇವೆಯಲ್ಲಿ ಮೇಲಕ್ಕೆ ಬರ್ಬೋದು ಅನ್ನೋದರ ಒಂದು ನಿದರ್ಶನ ಮೇಟಿಯವರು ಅಂತೇಳಿ ನಾನು ಅಂದ್ಕೊಳ್ತೇನೆ. ಒಂದು ರೈತರ ಕುಟುಂಬದಿಂದ ಬಂದು ಸಾಮಾನ್ಯ ಕುಟುಂಬ, ಅವರೇನು ಅನುಕೂಲಸ್ಥರು ಅಂತ ಹೇಳಿ ನಾನು ಅಂದ್ಕೊಳ್ಳೋದಿಲ್ಲ. ಅಲ್ಲಿಂದ ಪಂಚಾಯಿತಿ, ಮಂಡಳ ಪಂಚಾಯಿತಿ, ಆಗೆಲ್ಲ ಮಂಡಳ ಪಂಚಾಯಿತಿ ಇದ್ದದ್ದು, ಮಂಡಳ ಪಂಚಾಯಿತಿಯ ಸದಸ್ಯರಾಗಿ ಮಂಡಳ ಪಂಚಾಯಿತಿ ಅಲ್ಲಿಂದ ಲೋಕಸಭೆಗೆ ಹೋಗ್ತಾರೆ. ಒಬ್ಬ ಪ್ರಜಾಪ್ರಭುತ್ವದ ವಿಶೇಷತೆ ಏನು ಅಂತೇಳಿದರೆ, ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಎಲ್ಲಿಯವರೆಗೂ ಹೋಗ್ಬೋದು, ಪಾರ್ಲಿಮೆಂಟಲ್ಲಿ ಲೋಕಸಭೆಯಲ್ಲಿ ಸದಸ್ಯನಾಗ್ಬೋದು ಅನ್ನೋದಕ್ಕೆ, ಪ್ರಜಾಪ್ರಭುತ್ವದ ಅವಕಾಶಗಳು ಹೇಗೆ ಅನ್ನೋದಕ್ಕೆ ಇದು ನಿದರ್ಶನ. ಇದು ಮೇಟಿಯವರು ನನಗೆ ವೈಯಕ್ತಿಕವಾಗಿ ಭಾಳ ಆತ್ಮೀಯ ಸ್ನೇಹಿತರು. ಅವರು ನಾವು ಬಂದಂಥ ಸಂದರ್ಭದಲ್ಲೇ 89ರಲ್ಲಿ ನಾನು ಮೊದಲನೇ ಬಾರಿಗೆ ಶಾಸಕನಾಗಿದ್ದು. ಅದೇ ಸಂದರ್ಭದಲ್ಲೇ ಅವರು ಕೂಡ ಶಾಸಕರಾಗಿ ಬಂದರು. ಬಹಳ ಸರಳವಾದಂಥ ವ್ಯಕ್ತಿ. ಒಂದು ದಿವಸ ಅವರು ಗಡ್ಸಾಗಿ ಮಾತಾಡಿದ್ದು ನೋಡಿಲ್ಲ ನಾನು. ಒಬ್ಬ ಸಜ್ಜನ. ಮಾನ್ಯ ಮುಖ್ಯಮಂತ್ರಿಗಳು ಹೇಳುವಾಗ ಲಾಯಲ್ಟಿ ಬಗ್ಗೆ ತಾವು ಹೇಳಿದ್ರಿ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ ಇನ್ನೊಬ್ಬ ಲಾಯಲ್ ಆಗಿದ್ದಂಥ ವ್ಯಕ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಲಾಯಲ್. ಅವ್ರಿಗೆ ಗೆರೆ ಹಿಂಗೆ ಹಾಕಿದರೆ ಅದು ದಾಟ್ತಾ ಇರಲಿಲ್ಲ ಅಂತಕ್ಕಂಥದ್ದು. ನನಗೆ 2013ರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಿದ್ದೆ. ಮಾನ್ಯ ನಾಯಕರು ಅವತ್ತು ನಮ್ಮ CLP ನಾಯಕರಿದ್ದರು. ನಾವು ಪ್ರತಿ ಕ್ಷೇತ್ರಕ್ಕೂ ಚುನಾವಣೆಯ ಪ್ರಚಾರಕ್ಕೆ ಹೋಗ್ತಾ ಇದ್ದೆವು. ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ನಾವೆಲ್ಲ ಹೋಗ್ತಾ ಇದ್ವಿ. ಬಾಗಲಕೋಟೆಗೆ ಹೋದೋ ನಾವು. ಬಹುಶಃ ಸಂಜೆ 7 ಗಂಟೆ ಆಗಿತ್ತು. ಯಾವ ಕ್ಷೇತ್ರಗಳಲ್ಲೂ ಕೂಡ ನಾವು ಅಭ್ಯರ್ಥಿಯನ್ನು ಪ್ರಕಟಣೆ ಮಾಡ್ತಿರಲಿಲ್ಲ. ಆದರೆ ಬಾಗಲಕೋಟೆಯಲ್ಲಿ ಮಾನ್ಯ CLP ನಾಯಕರು ಅವತ್ತು ಮೇಟಿಯವರಿಗೆ ಟಿಕೆಟ್ ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿಬಿಟ್ರು. ಅಂದರೆ ಲಾಯಲ್ಟಿ ಬಗ್ಗೆ ನಾನು ಹೇಳ್ತೇನೆ. ಅಷ್ಟು ಪ್ರಾಮಾಣಿಕವಾದಂಥ ಒಬ್ಬ ವ್ಯಕ್ತಿ ಬಹುಶಃ ಇನ್ನೊಬ್ಬರು ನಮಗೆ ಕಾಣ್ತಿಲ್ಲ ಅನ್ನುವಂಥದ್ದು. ಅವರು 89ರಲ್ಲಿ ಶಾಸಕರಾಗಿ, 96ರಲ್ಲಿ ಲೋಕಸಭಾ ಸದಸ್ಯರಾಗಿ, ಸಚಿವರಾಗಿ ಭಾಳ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದಂಥವರು ಅಂಥೇಳಿ ನಾನು ಭಾವಿಸ್ತೇನೆ. ಮತ್ತು ಅವರ ಆತ್ಮಕ್ಕೆ ಶಾಂತಿಯನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ. ಮತ್ತು ದೇವರಾಜ್ ಅವರು ಕೂಡ 89ರಲ್ಲೇ ಬಂದಂಥವ್ರು ಶಾಸಕರಾಗಿ, ಒಬ್ಬ ಕಾರ್ಪೊರೇಟ್ರಾಗಿ. ಭಾಳ ಸಾಮಾನ್ಯ ಕುಟುಂಬ ಅವರದ್ದು ಕೂಡ. ಅವರು ಈ ಹೂವನ್ನು ಮಾರ್ತಾರಲ್ಲ, ವ್ಯಾಪಾರಸ್ಥರು, ಹೂವಿನ ವ್ಯಾಪಾರಸ್ಥರಾಗಿ ಆ ಸಿಟಿ ಮಾರ್ಕೆಟ್